ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಸೊ ಇವತ್ತು ಮಾರ್ನಿಂಗ್ ಎದ್ದ ಲಾಗ್ ಮಾಡತ್ತೀರಿ. ಸೂರ್ಯನ ಬೆಳಕೆಲ್ಲ ನನಗೆ ಬೀಳಾತ್ಬಿಟ್ಟೈತಿ. ಇವತ್ತು ಎದ್ದ ತಕ್ಷಣ ನಂದು ಡೈಲಿ ರೂಟೀನ್ ಇರುತ್ತಾ, ಎದ್ದು ಸ್ನಾನ ಮಾಡ್ತೀನಿ. ನಾನು ಎದ್ದ ತಕ್ಷಣ ಒಂದು ಸ್ವಲ್ಪ ನಂದು ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ನಂದು ಪೂಜೆ ಮುಗೀತು ಅಂತಂದರೆ ನನಗೆಲ್ಲ ನೆಕ್ಸ್ಟ್ ಕೆಲಸ ಆದಂಗೆ. ಸೊ ಪೂಜೆ ಎಲ್ಲ ಮಾಡಿ ಅವ್ರಿಗೊಂದು ಸ್ವಲ್ಪ ಏನಾದರೂ ಪ್ಯೂರಿ ಮಾಡೋಕ್ಕೆ ರೆಡಿ ಮಾಡಿಬಿಡ್ತೀನಿ. ಪೂಜೆ ಎಲ್ಲ ಮಾಡಿದ್ನಿ. ನಾನು ಹೂವು ಏನೋ ತೆಗ್ಯಾಕೆ ಹೋಗಿಲ್ಲ. ಆ್ಯಕ್ಚುಲಿ ನೋಡ್ರಿ ಎಷ್ಟು ಫ್ರೆಶ್ ಅದ ಹೂವು ಇನ್ನು. ಹಾಗಾಗಿ ಅಂದರೆ ಸಂಡೇ ಇದ್ದಲ್ಲ, ಸೊ ಹಾಗಾಗಿ ನಾನು ಏನು ತೆಗ್ಯಾಕೆ ಹೋಗಲ್ಲ, ಇನ್ನೊಂದು 2 ದಿನ ಇರಲಿ ಅಂತ. ಆ್ಯಕ್ಚುಲಿ ನಿನ್ನೆ ಮಂಗಳವಾರ ಅಂತ ತೊಗೊಂಡು ಬಂದಾರ. ಆಲ್ರೆಡಿ ಅವು ಬಾಡಿಬಿಟ್ಟವು ಅಂತ ತೊಗೊಂಡು ಬಂದಾರ. ಹಂಗಾಗಿ ಈ ವಾರ ಸ್ವಲ್ಪ ಒಂದೇ ದಿನ ಬರ್ತವೆ ಏನೋ ಇದು. ಅದರಲ್ಲಿ ಹಾರ ತೊಗೊಂಡು ಬಂದುಬಿಟ್ಟಾರ ಅವರು. ಬರೋದು ಡೌಟ್, ಇನ್ನೊಂದು ವಾರ ಇದ್ರೊಳಗೆ ಮೇಂಟೈನ್ ಮಾಡಬೇಕು. ಸೊ ಇಲ್ಲ ಅಂದರೆ ಇನ್ನೊಂದು ಹಾರ ತೊಗೊಂಡು ಬಿಡ್ತೀನಿ ಬಂದಾಗ, ಅಂದರೆ ಎಲ್ಲ ದೇವ್ರಿಗೂ ಆಗ್ಬಿಡುತ್ತಾ. ಕ್ಯಾರೆಟ್ ಪ್ಯೂರಿಟಿನೆಲ್ಲ ಸೊ ಅದು ಅಲ್ಲಿ ಆಗತೈತಿ. ಸೊ ಅದು ಆಗೋದ್ರೊಳಗೂ ನಾನು ಇಲ್ಲಿ ನೀಟಾಗಿ ಟೀ ಕುಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಅಂದ್ರೆ ಶಕ್ತಿ ಬರುತ್ತೆ. ಒಂದು 2 ಗಂಟೆ ತನಕ ಅಂತೂ ಊಟ ಆಗಲ್ಲ. ಸೊ ಹಂಗಾಗಿ ಒಂದು ರೋಸ್ಟ್ ಮಾಡಿಕೊಂಡು ಇದನ್ನ ತಿಂದ್ಬಿಡ್ತೀನಿ. ಮುಂಜಾನೆದಿದೆ ನನ್ನ ಕೆಲಸ. ನೀರು ತುಂಬೋದಿತ್ತು, ಹಾಗಾಗಿ ನೀರು ತುಂಬ್ತಿದ್ದೀನಿ. ಎಲ್ಲ ರೆಡಿ ಮಾಡಕ್ಕೆ ಇಟ್ಟೀನಿ. ನಾನು ಹಂಗೆ ಸಾಂಬಾರಿಗೂ ರೆಡಿ ಮಾಡಕ್ಕೆ ಇಟ್ಟೀನಿ. ಸೊ ಚಂಪು ಹಾಲಿಗೆ ಕರ್ಕೊಂಡು ಹೋಗ್ಯಾರ. ಡಿಂಪುನ ಮೇಲೆ ಅವ್ರ ಅಂಟಿ ಕಡೆ ಕಳ್ಸೀನಿ. ಇನ್ನು ಒಂದು ಸ್ವಲ್ಪ ಕೆಲಸ ಮಾಡಬೇಕು ಒಂಚೂರು. ನಾನು ನಿನ್ನೆ ಲಾಗ್ ಒಳಗೆ ನಾನು ಲಾಗದ್ದು ಸಜೆಷನ್ ಕೊಡ್ರಿ ಅಂದಾಗ ಜಾಸ್ತಿ ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ರಿ ನೀವು. ಅದ್ರದ್ದು ಏನು ಮಾಡಬೇಕು ಅಂದರೆ ಒಂದು ಇಂಟ್ರೊಡಕ್ಷನ್ ಹೇಳಿದ್ರಿ. ನಾನು ಒಂದು ಇಂಟ್ರೊಡಕ್ಷನ್ ಲಾಗ್ ಮಾಡಬೇಕು ಅಂತ ನನಗೆ ಎಂದೋ ಆಸೆ ಐತಿ. ಬಟ್ ನಾನು ಒಬ್ಬಳೇ ಮಾಡೋಕ್ಕಿಂತ ನಮ್ಮ ಹಸ್ಬೆಂಡನ್ನು ಸೇರಿಸಿ ಮಾಡಿಸ್ಕೊಂಡ್ರೆ ನಮ್ಮ ಹಸ್ಬೆಂಡ್ ಬಂದಮೇಲೆ ಮಾಡಬೇಕು ಅನ್ನೋದೈತಿ. ನೋಡೋಣ. ಅವ್ರಂತೂ ಕ್ಯಾಮ್ರಾ ಒಂದು ಸ್ವಲ್ಪ ಅವ್ರು ಅಂದ್ರೆ ನಾಚ್ಕೊಂತಾರೆ ಕ್ಯಾಮ್ರಾಕ್ಕೆ. ಬರೋದಂತೂ ಡೌಟು. ನೋಡೋಣ, ಟ್ರೈ ಮಾಡ್ತೀನಿ. ನೆಕ್ಸ್ಟು ಗೋಲ್ಡ್ದು ಕಲೆಕ್ಷನ್ ಲಾಗ್ ಮಾಡಿ ಅಂತ ಹೇಳ್ತಿದ್ರ. ನಂಗೆ ಜಾಸ್ತಿ ರಿಕ್ವೆಸ್ಟ್ ಬರತೈತಿ. ಬಟ್ ನಾನು ಲಾಸ್ಟಲ್ಲಿ ಮಾಡಿದ್ನಿ ಒಂದು ಸಾರಿ. ಅವಾಗ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಮಾಡಿದ್ನಿ ನಾನು. ಅದಕ್ಕೆ 12 ಎಷ್ಟೋ ಕೆ ಬಂದಿತ್ತು ವ್ಯೂಸು. ಭಾಳ ಚಲೋ ಬಂದಿತ್ತು. ಬಟ್ ಅದು ಸಡನ್ನಾಗಿ ಡಿಲೀಟ್ ಮಾಡಿದ್ನಲ್ಲ ನಾನು. ಹಾಗಾಗಿ ವಾಪಸ್ ಮಾಡಿದ್ರೆ ಯೂಟ್ಯೂಬ್ನವರು ಈ ಥರ ವ್ಯೂಸ್ನ ಜಾಸ್ತಿ ಮಾಡಲ್ಲ. ಅದಕ್ಕೆ ನನ್ನ ಹತ್ರ ಗೋಲ್ಡೂ ಜಾಸ್ತಿ ಇಲ್ಲ. ಬಟ್ ಟ್ರೈ ಮಾಡ್ತೀನಿ ಮಾಡೋಕೆ. ಅದನ್ನೂ ನಮ್ಮ ಮನೆಯವ್ರು ಬಂದಮೇಲೆ ಅದನ್ನೂ ಟ್ರೈ ಮಾಡ್ತೀನಿ. ಇವಾಗಂತೂ ಪ್ರೆಸೆಂಟ್ ನನಗೇನು ಆಗಲ್ಲ. ನೆಕ್ಸ್ಟು ಡೇರ್ ಚಾಲೆಂಜ್ನ ಮಾಡಿ ಬ್ರೋ ಜೊತೆ ಅಂತಲೂ ಕೂಡ ಹೇಳಿದ್ರಿ. ನಾನು ಮಾಡ್ತೀನಿ. ಅದನ್ನೆಲ್ಲ ನಮ್ಮ ಡೈಲಿ ಲೈಫ್ ಒಳಗೆಲ್ಲ ಮಾಡ್ತಿರ್ತೀನಿ ನಾನು. ಬಟ್ ವಿಡಿಯೋದೊಳಗೆ ಹೆಂಗೆ ಕ್ಯಾಪ್ಚರ್ ಮಾಡೋದು ಅದನ್ನು ಅಂತ ಅಂದರೆ ಸಡನ್ನಾಗಿ ಏನೋ ಮಾತಾಡ್ತಿರ್ತೀವಿ, ಏನೋ ಒಂದು ಆಗ್ತಿರುತ್ತೆ. ಆ ಟೈಮಲ್ಲಿ ಹೆಂಗೆ ಮಾಡೋದು ವಿಡಿಯೋ ಅಂತ ಒಂದು ಸ್ವಲ್ಪ ಯೋಚನೆ ಮಾಡತ್ತೀನಿ. ನೋಡೋಣ, ನನ್ನ ಕಡೆಯಿಂದ ಬೆಸ್ಟ್ ಎಷ್ಟು ಕೊಡೋಕ್ಕಾಗುತ್ತಲ್ಲ ಅಷ್ಟು ಕೊಟ್ಟು ನಾನು ಅದೊಂದು ಮಾಡ್ತೀನಿ. ಖಂಡಿತ ಮಾಡ್ತೀನಿ ಅದೊಂದು. ಸೊ ಇವತ್ತಿಂದು ಒಂದು ರೆಸಿಪಿನೂ ಹಾಕ್ತೀನಿ, ನೋಡ್ಕೊಂಡು ಬಂದುಬಿಡ್ರಿ. ನೆಕ್ಸ್ಟು ನಾನು ಮಾತಾಡ್ತೀನಿ. ಇವತ್ತು ನಾ ಪನ್ನೀರ್ ಪರೋಟ ಮಾಡ್ಬೇಕು ಅಂದ್ಕೊಂಡಿನಿ. ಅದಕ್ಕೆ ಪನ್ನೀರನ್ನ ತೊಗೊಂಡಿನಿ. ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರ್ ತೊಗೊಂಡಿನಿ ನಾನು. ಹಂಗೆ 2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿನಿ. ಒಂದಿಟ್ಟು ಕೊತ್ತಂಬರಿ, 1-2 ಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡಿನಿ. ಈ ಪನ್ನೀರ್ನ ಈ ಥರ ಇದು ಇರುತ್ತಲ್ಲ ಕೊಬ್ಬರಿ ಹೆಚ್ಚು ಮನೆ ಅದರಲ್ಲಿ ಹೆಚ್ಕೊಂಡ್ಬಿಡೋನು. ಆ ಹೆಚ್ಚು ಮನೆಗೆ ಇವಾಗ ಒಂದಿಟ್ಟು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಕೊತ್ತಂಬರಿ, ಮೆಣ್ಸಿಕಾಯಿ ಮತ್ತು ಉಳ್ಳಾಗಡ್ಡಿ ಒಂದಿಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಸೊ ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಳ್ಳೋಣ. ಸೊ ಫಸ್ಟು ನಾನು ಗರಂ ಮಸಾಲ ಹಾಕ್ಕೊಳತ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರುತ್ತಾ. ಬರೀ ಚಪಾತಿ ಪಲ್ಯ ತಿನ್ನೋರಿಗೆ ಒಂದು ಸಾರಿ ಇದನ್ನು ಮಾಡಿಕೊಟ್ಟು ನೋಡಿರಿ. ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಮತ್ತು ಕೈಯಾಗಿ ಹಿಡ್ಕೊಂಡು ತಿನ್ಬೋದು. ಖಾರದ ಪುಡಿ, ರುಚಿ ತಕ್ಕಷ್ಟು ಉಪ್ಪನ್ನ ಹಾಕತ್ತೀನಿ ನಾನು. ಸೊ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಬಂದುಬಿಡೋಣ. ಹಂಗೆ ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನ ಹಾಕತ್ತೀನಿ. ಸೊ ಬ್ಲ್ಯಾಕ್ ಸಾಲ್ಟು ಈ ಥರ ನಾವು ಫ್ರೂಟ್ಸ್ ತಿಂತಿರ್ತೀವಲ್ಲ, ಕಲ್ಲಂಗಡಿ ಅದನ್ನೆಲ್ಲ, ಆ ಟೈಮ್ ಒಳಗೆ ಭಾರಿ ಅಂದ್ರೆ ಭಾರಿ ಸಖತ್ತಾಗತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಹಾಕೊಂಡು ತಿನ್ನುವಾಗ. ಸೊ ಬ್ಲ್ಯಾಕ್ ಸಾಲ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಂಗೆ ಇವಾಗ ಗೋಧಿ ಹಿಟ್ಟನ್ನ ನಾದ್ಕೋತೀನಿ ನಾನು. ಸೊ ಪನ್ನೀರ್ ಪರೋಟನ ಗೋಧಿ ಹಿಟ್ಟಿಂದ ಮಾಡತ್ತೀನಿ. ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ನಾದ್ಕೊಂಬಿಡೋಣ. ಸೊ ಫಸ್ಟೇ ಹಿಟ್ಟು ನಾದ್ಕೊಳ್ರಿ. ಹಿಟ್ಟು ನಾದ್ಕೊಂಡು ಒಂದು ಸ್ವಲ್ಪ ಹಿಟ್ಟು ನೆನೆದ್ರಾಗನ ಇದನ್ನೆಲ್ಲ ಮಾಡ್ಕೊಬೋದು. ನಾವು ಸ್ಟಫಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಬೋದು. ಭಾಳ ಚಲೋ ಬರುತ್ತಿದ್ದು. ಸೊ ಈ ಥರ ನಾನು ಚಪಾತಿನ ಮೀಡಿಯಮ್ ಸೈಜ್ ಉಳ್ಳಿ ಮಾಡಿಕೊಂಡು ಒಂದು ಚಪಾತಿ ಲಟ್ಟಿಸ್ಕೊಂಡು ಆ ಚಪಾತಿಗೆ ನಾವು ಈಗ ಸ್ಟಫಿಂಗ್ ಮಾಡಿರ್ತೀವಲ್ಲ, ಸೊ ಅದನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ಬಿಡೋಣ ಅಗ್ಲಾಗ. ಸೊ ಇದ್ರ ಮೇಲೆ ಇನ್ನೊಂದು ಚಪಾತಿ ಲಟ್ಸೋದು.
ಇದನ್ನು ಹಾಕಿ ನೀಟಾಗಿ ಬಾರ್ಡರ್ನ ಪ್ರೆಸ್ ಮಾಡೋದು. ಸೊ ಒಂದು ಸ್ವಲ್ಪನೂ ಓಪನ್ ಆಗಬಾರ್ದು, ಅದು ಫುಲ್ ಟೈಟ್ಲಿ ಕ್ಲೋಸ್ ಆಗಬೇಕು. ಆ ಥರ ಮಾಡಿದರೆ ಅದು ಸ್ಟಫಿಂಗ್ ಹೊರಗೆ ಬರಲ್ಲ. ಸೊ ಇದನ್ನು ನೀಟಾಗಿ ನಿಮ್ಮ ಕಡೆ ಎಣ್ಣೆ ಇತ್ತಂದ್ರೆ ಎಣ್ಣೆ, ಮತ್ತು ಬೆಣ್ಣೆ ಇತ್ತಂದರೆ ಬೆಣ್ಣೆ, ಸೊ ಯಾವುದಿರುತ್ತೆ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ನೀವು ರೋಸ್ಟ್ ಮಾಡ್ಕೋಬೋದು. ಸೊ ಒಂದು ಸಾರಿ ನೀಟಾಗಿ ಲಟ್ಟಿಸ್ಕೊಂಬಿಡ್ರಿ. ಅದನ್ನು ಸ್ಟಫಿಂಗ್ ಹಾಕಿದ ಮೇಲೆ ನೀಟಾಗಿ ಲಟ್ಟಿಸ್ಕೊಳ್ರಿ. ಭಾಳ ಪ್ರೆಸ್ ಹಾಕಿ ಲಟ್ಟಿಸೋಕೆ ಹೋಗಬೇಡ್ರಿ, ಅದು ಹರಿದೋಗೋ ಚಾನ್ಸ್ ಇರುತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕತ್ತೀನಿ ನಾನು ಪ್ಯಾನಿಗೆ. ನೀಟಾಗಿ ತುಪ್ಪ ಹಾಕಿದ ಮೇಲೆ ತುಪ್ಪ ನೋಡಿರಿ ಹಂಚೂ ಕಾದೈತಿ. ಸೊ ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಹಂಚ್ಕಾದ್ಮೇಲೆ ಇವಾಗ ಹಾಕಾತೀನಿ. ಇದ್ರ ಮೇಲೆ ಸ್ವಲ್ಪ ಮತ್ತು ಒಂದು ಸ್ವಲ್ಪ ತುಪ್ಪಾರ ಎಣ್ಣೆಯಾರು ಹಾಕ್ರಿ, ನಿಮಗೆ ಆಪ್ಷನ್ನು. ಹಂಚಿಗೆ ತುಪ್ಪ ಹಾಕ್ತೀನಿ ಅಂದ್ರೆ ಅದನ್ನು ಹಾಕ್ರಿ, ಇಲ್ಲೇ ಮೇಲೆ ಇದನ್ನು ಹಾಕ್ಬೋದು, ಎಣ್ಣೆ ಯಾವ್ದು ಹಾಕಿದ್ರೂ ಟೇಸ್ಟ್ ಚಲೋ ಬರುತ್ತೆ. ಬಟ್ ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟು ಸ್ವಲ್ಪ ಹೋಟೆಲ್ ಥರ ಬರುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಇದು ಒಂದು ಕಡೆ ಬೇಯ್ದ್ರೊಳಗನ ಪ್ರೆಸ್ ಮಾಡಿ 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 ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು. ಯಾಕಂದ್ರೆ ಸ್ಟಫಿಂಗ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಬೇಯ್ತಂದ್ರೆ ಒಳಗೆ ತಿನ್ನೋಕೆ ಟೇಸ್ಟ್ ಬರುತ್ತೆ ಪನ್ನೀರು. ಸೊ ಅದು ಬೇಯ್ದ್ರೊಳಗೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ಏನಿಲ್ಲ, ನಮ್ಮ ಕಡೆ ನಮ್ಮ ಸುತ್ತಮುತ್ತ ಅವೈಲೇಬಲ್ ಇರೋ ಐಟಮ್ಸ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಇಷ್ಟಪಡ್ತಾರೆ ಅಷ್ಟೇ ಮನೆಯವ್ರನ್ನೂ. ಹಾಗಾಗಿ ದಿನ ಒಂದೊಂದು ರೆಸಿಪಿ ಹಾಕಾತೀನಿ. ಸೊ ಸೂಪರ್ ಅಂದರೆ ಸೂಪರ್ ಬರುತ್ತೆ, ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ಇನ್ನೊಂದು ಬೇಯಿಸ್ಕೊಂಡು ಬಿಡ್ತೀನಿ. ಇದ್ರ ಜೊತೆ ಏನೂ ಬೇಡ, ಇದಷ್ಟಿದ್ರೆ ಸಾಕು, ಏನು ಅದ್ರ ಜೊತೆ ಕಾಂಬಿನೇಷನ್ ಬೇಡ. ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಟೊಮೊಟೊ ಚಟ್ನಿ ಅದನ್ನೇನಾದರೂ ಹಾಕ್ಕೋತಿದ್ರೆ ಹಾಕ್ಕೋಬೋದು. ಅಂದರೆ ಪ್ಲೇನು ತಿನ್ನೋಕೆ ಒಬ್ಬರು ಇಷ್ಟಪಡ್ತಾರೆ, ಒಬ್ಬೊಬ್ರು ಇಷ್ಟಪಡಲ್ಲ. ಸೊ ಇವತ್ತಿನ ರೆಸಿಪಿ ನೋಡ್ಕೊಂಡು ಬಂದ್ರಿ. ಖುಷಿ ವಿಚಾರ ಏನು ಅಂತಂದ್ರೆ, ನಿನ್ನೆ ಮಂಗಳವಾರ ಸಂತೆ ಅಲ್ಲ ನಮ್ಮೂರೊಳಗೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಭೇಟಿ ಆಗಿದ್ರಂತ. ಅದು ಆ್ಯಕ್ಚುಲಿ ನಮ್ಮ ಸಿಸ್ಟರಿಗೆ ಭೇಟಿ ಆಗಿದ್ರು. ಚಂದ ಮಾತಾಡಿದ್ರಂತ, ಭಾಳ ಫ್ರೆಂಡ್ಲಿಯಾಗಿ ಮಾತಾಡಿದ್ರಂತ. ಅವ್ರು ಬಂದು ಹೇಳಿದ್ಲು, ಇಲ್ಲ ನಿಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮಾತಾಡಿದ್ರು ಸವಿತಾ ಅಂತ ಅಂದು. ನಂಗೆ ನಿಜ ಖುಷಿ ಆಗತೈತಿ, ನಮ್ಮ ಹಲಗ್ಲಿ ಒಳಗೆ ನನ್ನ ವಿಡಿಯೋ ನೋಡತ್ತಾರ ಅಂತಂದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಗಿನ ಗುರ್ತಿಸಿ ಮಾತಾಡ್ಸಿದ್ದಕ್ಕೆ ನಿಮ್ಗೆ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನೀನು ಬಂದು ಹೇಳಿದಾಗ. ಎಲ್ಲರೂ ಮತ್ತು ನಮ್ಮ ಚಿಕ್ಕಿ ಕೂಡ, ನಮ್ಮ ರುಕ್ಕು ಚಿಕ್ಕಿ ಅಂತದಾರ, ಅವರು ಕೂಡ ಅಂದ್ರಂತ, ಇಲ್ಲ ಯೂಟ್ಯೂಬ್ ಒಟ್ಟು ಬಿಡಕ್ಕೆ ಹೋಗ್ಬೇಡನ್ನು ಅಕ್ಷತಾಗ ಚಂದ ಮಾಡತ್ತಾರ ಅಂತಂದು. ಮತ್ತು ಇಲ್ಲಿ ನನ್ನ ಮನೆಯೊಳಗೆ ಎಷ್ಟೋ ಜನ ಹೇಳ್ಯಾರ ನಂಗೆ, ನಮ್ಮ ಆಂಟಿ ಹೇಳಿದಾರೆ, ನಮ್ಮ ಸಿಸ್ಟರ್ ಹೇಳಿದಾರ, ಅಂದರೆ ನಮ್ಮ ಕಸಿನ್ನು, ಯೂಟ್ಯೂಬ್ ಭಾಳ ಚಲೋ ಮಾಡತ್ತಿ, ಭಾಳ ಚಲೋ ಬರತೈತಿ. ಇರಲಿ, ಇವತ್ತು 200 ವ್ಯೂಸ್ ಬಂದವಂದ್ರೆ ನಾಳೆ 300 ಬರ್ತೈತಿ, ನಾಡ್ದು 1000 ಬರ್ತೈತಿ, ತಲೆ ಕೆಡ್ಸ್ಕೊಬೇಡ, ಮಾಡು, ಭಾಳ ಚಲೋ ಮಾಡತ್ತಿ, ಬಿಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಸೊ ಇವನ್ನೆಲ್ಲ ಕೇಳಿದಾಗ ಭಾಳ ಖುಷಿ ಆಯ್ತು ನನಗೆ. ನಮ್ಮ ಮನೆಯವ್ರು ಯಾರ್ದು ಸಪೋರ್ಟ್ ಇಲ್ಲ ಅಂದ್ರೆ ನಿಮ್ಮ ಸಪೋರ್ಟ್ ಐತಿ ಅಂತ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ನನ್ನ ವಿಡಿಯೋಸ್ ಈ ಊರೊಳಗೂ ನೋಡಾತ್ತೀರಿ ಅಂತಂದು ನಂಗೆ ನಿಜ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ನನ್ನ ಸಬ್ಸ್ಕ್ರೈಬರ್ ನಮ್ಮ ಊರೊಳಗೆ ಅದಿರಿ ಅಂತಂದು. ಅವ್ರು ಯಂತ್ರ ಹೊಲಿತಾರಂತ. ಆ್ಯಕ್ಚುಲಿ ರಾಟಿ ಹೊಲಿಬೇಕಾದ್ರೆ ಬ್ಲೌಸ್ ಅದನ್ನೆಲ್ಲ ಸ್ಟಿಚ್ ಮಾಡ್ತಾರಂತ. ಸ್ಟಿಚ್ ಮಾಡೋ ಟೈಮ್ ಒಳಗೆಲ್ಲ ನೋಡಿಕೊಂಡು ವಿಡಿಯೋ ನೋಡ್ತಾ ಮಾಡ್ತಿರ್ತಾರಂತ. ಅದನ್ನು ಕೇಳಿ ಭಾಳ ಖುಷಿ ಆಯ್ತು ನನಗೆ. ಒಂದು ನನ್ನ ಸಜೆಷನ್ನು, ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿರಿ, ಕೈಗೆಲ್ಲ ಸೂಜಿ ಅದು ನಟ್ಕಿಟ್ರೆ ಕಷ್ಟ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನೀವು ನಿನ್ನೆ ಮಾತಾಡ್ಸಿರಿ ಅಂತ ಕೇಳಿ. ರೀ ಚಂಪೂರ, ಕುರ್ಚಿ ಮೇಲೆ ಕೂತ್ಬಿಟ್ರಲ್ಲ ಚಂಪುರಿ. ಏಯ್ ಚಂಪು ಬಂಗಾರಿ, ಎಲ್ಲಿ ಕೂತೀರಿ ಬಂಗಾರ ನೀವು? ಎಲ್ಲಿ ಕೂತೀರಿ? ಸೂರ್ಯಮಮ್ಮ ಕಣ್ಣು ಹೊಡೆ ಹತ್ಬಿಟ್ಟೈತಿ ನಿಮಗೆ. ನನ್ನ ಮಗಳು ಕಿಚನಿಗೆ ಎಂಟ್ರಿ ಆಗ್ಬಿಟ್ಟ ನೋಡ್ರಿ. ಎಲ್ಲ ಏನು ಬೇಕದನ್ನ ಗುಂಡು ತೆಗಿಯಮ್ಮ. ಹಾಂ ತೆಗೆದ್ಬಿಡು, ಮತ್ತೆ ಕಾಲ ಮೇಲೆ ಬಿದ್ದರೆ ಕಷ್ಟ. ಏ ಚಂಪು ಏನು ಮಾಡತ್ತೀರಿ ನೀವು ಅಡುಗೆ ಮನೆಗೆ ಬಂದು? ಆ ಬಂಗಾರಿ ತಾನಿರೋದು ಒಂದಿಷ್ಟು ಇದಾಳು, ಒಂದ್ಗೇನು ಎಷ್ಟು ಕೆಲಸ ಅಂದೀಕಿದು. ಏ ಚಂಪು ಸ್ಮೈಲ್ ಬಂಗಾರ, ಚಂಪು ಸ್ಮೈಲ್. ಏ ಕಂದ ಚಂಪು ಸ್ಮೈಲ್ ಮಾಡು ಬಂಗಾರಿ. ಅದು ಬೇಡ, ನಂಗೆ ಕೊಡ್ತೀನಿ, ಸ್ಮೈಲ್ ಮಾಡು ಬಂಗಾರ. ಅವಳಿಗೆಲ್ಲ ಅಡುಗೆ ಮನೆ ಕಡೆ ಲಕ್ಷ್ಯ ಹೋಗ್ಬಿಟ್ಟೈತಿ. ಇವತ್ತು ಹೆಸರು ಕಾಳು ಸಾಂಬಾರು ಮಾಡತ್ತೀನಿ. ಹೆಸರು ಕಾಳು ಪಲ್ಯ ಇತ್ತಲ್ಲ, ಅದ್ರದ್ದು ಕಟ್ ತೆಗೆದು ಸಾಂಬಾರನ್ನು ಮಾಡಿಬಿಡ್ತೀನಿ. ನಾವು ಏನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಲ್ಲ. ಯಾವುದು ಏನಾದರೂ ಹಲಸಂದಿ ಹಾಕಿದ್ರೆ ಹಲಸಂದಿ ಕಟ್ ತೆಗೆದು ಹಲಸಂದಿ ಸಾಂಬಾರು ಮಾಡ್ತೀವಿ.
ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಈ ಥರ ಕಠಿಣ ಸಾಂಬಾರಿಗೆ ಒಂದು ಸ್ವಲ್ಪ ಏನು ಕೊಬ್ಬರಿ ಪುಡಿ ಹಾಕಿದ್ರಂತೂ ಇನ್ನೂ ಚಲೋ ಬರುತ್ತೆ. ಒಂದು ಸರಿ ಟ್ರೈ ಮಾಡಿರಿ ಕೊಬ್ಬರಿ ಪುಡಿ ಹಾಕಿ. ಪ್ರೆಸೆಂಟ್ ಮಿಕ್ಸರಿಗೆ ಹಾಕಿ ಏನು ಮಾಡ್ತಿಲ್ಲ ನಾನು. ಹಂಗೆ ಈವ್ನಿಂಗು ಫುಲ್ ಚಳಿ ಇತ್ತು. ಚಳಿಗೆ ತಡ್ಕೊಳಕ್ಕಾಗಲ್ದು, ಎಲ್ಲರೂ ಪ್ಯಾಕ್ ಆಗಿಬಿಟ್ಟಿವಿ. ಸೊ ನಿನ್ನೆ ಮಂಗಳವಾರ ಅಂದರೆ ಮಂಗಳವಾರದ್ದು ಇದು ಬುಧವಾರದ್ದು ಎರಡೂ ಲಾಗ್ ಇರುತ್ತೆ ಅಂತ ಹೇಳಿ ನಾನು ನನ್ನ ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತಾ, ನಾನು 2 ದಿನದ ಲಾಗ್ನ ಒಂದೇ ದಿನ ಅಂದರೆ ಹಾಫ್ ಡೇ ಫುಲ್ ಡೇ ಈ ಥರ ಹಾಕ್ತೀನಿ ಅಂತ. ಹಂಗೆ ನಮ್ಮ ಗುಡ್ಡ ಬಂದಿದ್ದ ಅಂದರೆ ನಮ್ಮ ತಂಗಿ ಸಂತಿಗೆ ಹೋಗಿದ್ರಲ್ಲ, ಇಲ್ಲೇ ಬಿಟ್ಟು ಹೋಗಿದ್ರು ಅವನ್ನ. ಅವ್ರ ತಂಗಿ ಮತ್ತು ಅಣ್ಣ ಎಷ್ಟು ಚಂದ ಆಡಾತಿದ್ರು, ಅದನ್ನ ಒಂದು ಸ್ವಲ್ಪ ಮಾಡ್ಕೊಂಡು ಲಾಗು. ಸೊ ನಾನು ಫುಲ್ ಪ್ಯಾಕ್ ಆಗಿಬಿಟ್ಟಿನಿ. ನಂಗೆ ಯಾಕಂದ್ರೆ ನಂಗೆ ಚಳಿ ಸ್ವಲ್ಪ ತಡ್ಕೊಳಕ್ಕಾಗಲ್ಲ. ಇವನ್ 25 ಡಿಗ್ರಿ ಸೆಲ್ಸಿಯಸ್ ಇದ್ದರೂ ನಂಗೆ ತಡ್ಕೊಳಕ್ಕಾಗಲ್ಲ. ನನ್ನ ಚಳಿಗೆ ಭಾಳ ಒಂದು ಸ್ವಲ್ಪ ನಡ್ಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಹಾಗಾಗಿ ಸೊ ಹಂಗೆ ಸಂತೆ ಒಳಗೆ ಇದನ್ನ ಮೆಂತೆ ತೊಗೊಂಡು ಬಂದಿದ್ರ. ನಮ್ಮ ತಂಗಿ ಸೋಸೆ ಆತಿದ್ಲ, ಅದನ್ನು ಉಷ್ಟ್ರು ಕಟ್ಟಿ ಮ್ಯಾಗ ಕುತ್ಕೊಂಡು ಪಾಪು ಕರ್ಕೊಂಡು ಇದೇ ಕೆಲಸ ನಮ್ಮದು. ಸೊ ಹಂಗೆ ಮ್ಯಾಲೆ ಹೋಗಿದ್ನಿ ಮ್ಯಾಲೆ ಮನೆಗೆ. ನಮ್ಮ ಚೆರ್ರಿ ನೋಡ್ರಿ, ನಮ್ಮ ಚೆರ್ರಿ ಫುಲ್ಲು ಒಂಥರ ಸಪ್ಪಾಗ್ಬಿಟ್ಟೈತಿ. ಅದು ಪ್ರೆಗ್ನೆಂಟ್ ಐತಿ. ಭಾಳ ಅಂದ್ರೆ ಇನ್ನೊಂದು 15 ಡೇಸ್ದೊಳಗೆ ಡೆಲಿವರಿ ಆಗುತ್ತೆ ಅದ್ರದ್ದು. ಭಾಳ ನಾನು ಮಿಸ್ ಮಾಡ್ಕೊಳತ್ತೀನಿ ಅದನ್ನು. ಹೋದ ತಕ್ಷಣ ಹಿಂಗೆ ಮೈಗೆಲ್ಲ ಸವರೋದಾಯ್ತು, ಮತ್ತು ಶೇಕ್ ಹ್ಯಾಂಡ್ ಕೊಡೋದಾಯ್ತು, ಎಲ್ಲ ಮಾಡುತ್ತಾ. ಬಟ್ ಅದು ಸ್ವಲ್ಪ ದಿನ ಆಯ್ತಲ್ಲ ಮರ್ತು ಬಿಟ್ಟೈತಿ. ಹಂಗೆ ಬಾಳೆಹಣ್ಣಿಗೆ ಟೆಸ್ಟ್ ತಗೊಂಡ ಮನೆ ಒಳಗೆ, ಅದನ್ನ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಸೊ ಸಿಂಪಲ್ಲಾಗಿ ಒಂದು ಬಾಳೆಹಣ್ಣಿದ್ದು ಹಾಲಿನೊಳಗೆ ಹಾಕಿ ಪಾಯಸ ಥರ ಮಾಡಿದ್ರಾಯ್ತು ಅಂದ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಬಿಡ್ರಿ ಬಾಳೆಹಣ್ಣು. ಸೊ ಪ್ರೆಸ್ ಮಾಡಿಕೊಂಡು ಇದನ್ನು ನಾ ಮೊನ್ನೆ ತೋರಿಸಿದ್ನಲ್ಲ, ನನಗೆ ಜಾಸ್ತಿ ಹೀಟ್ ಅನ್ನಿಸ್ತು ಅಂದ್ರೆ ಬಾಡಿ ಎಲ್ಲ ಅಂದರೆ ಕಾಲೆಲ್ಲ ಉರಿಯಾತು ಅಂದರೆ ನಾ ಯಾವ ಥರ ಮಾಡ್ಕೊತಿರ್ತೀನಿ ಅಂತ ಈ ಥರ ಸೊ ಪ್ರೆಸ್ ಮಾಡೀನಿ. ಹಂಗೆ ಗೋಡಂಬಿ ಬಾದಾಮಿ ಒಂದು 4 ತೊಗೊಂಡಿನಿ. ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡ್ಬಿಡೋಣ. ನಾನು ಜಜ್ಕೊಂಡಿನಿ, ಮಿಕ್ಸರ್ಗೇನು ಹಾಕಿಲ್ಲ. ಒಂದು ಬೌಲ್ ತೊಗೊಂಡು ಅದಕ್ಕೆ ಹಾಲು ಹಾಕತ್ತೀನಿ. ಸೊ ಹಸಿ ಹಾಲನ್ನ ಹಾಕತ್ತೀನಿ. ಮುಂಜಾನೆ ಕಾಯಿಸಿದ್ನಾ, ಅದು ನೈಟ್ ಹಾಲು ಎಷ್ಟು ತಗೊಂಡು ಉಳಿದಿತ್ತು, ಹಂಗೆ ಬಾಳೆಹಣ್ಣು ಉಳಿದಿತ್ತಲ್ಲ, ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಈ ಥರ ಮಾಡತ್ತೀನಿ. ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಇದನ್ನು ಬಾಳೆಹಣ್ಣು ಪ್ರೆಸ್ ಮಾಡಿರ್ತೀವಲ್ಲ ಕಿಚಡಿ ಥರ, ಅದನ್ನ ಹಾಕ್ಕೊಂಡು ಬಿಡ್ತೀನಿ. ಸೊ ಭಾಳ ಚಲೋ ಇದು. ಆದರೆ ಇದನ್ನು ಫ್ರಿಜ್ ಒಳಗೆ ಇಟ್ಟು ತಿಂದ್ರಂತೂ ಇನ್ನೂ ಚಲೋ ಬರುತ್ತೆ. ಬಟ್ ಪ್ರೆಸೆಂಟ್ ಮ್ಯಾಲೆ ಮನೆಯಾಗ ಐತೆ, ಫ್ರಿಜ್ ಇಲ್ಲಿಲ್ಲ. ಹಂಗಾಗಿ ಹಂಗೆ ತಿನ್ನತ್ತೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ವಲ್ಲ, ಇನ್ನು ಇದಕ್ಕೆ ಇದನ್ನು ಹಾಕ್ಕೋಬೋದು, ಮೆಲನ್ ಸೀಡ್ಸ್ ಹಾಕ್ಕೋಬೋದು, ಮತ್ತು ದ್ರಾಕ್ಷಿ ಕೂಡ ಹಾಕ್ಕೋಬೋದು. ಭಾಳ ಟೇಸ್ಟ್ ಬರ್ತವೆ. ಬಟ್ ನಾನು ಪ್ರೆಸೆಂಟ್ ಇವೆರಡು ಹಾಕತ್ತೀನಿ. ಅವೆಲ್ಲ ಪಾಪುಗೆ ಬೇಕು ಅಂತ ಇದಾದ್ರೆ ಎಕ್ಸ್ಟ್ರಾ ಐತಿ. ಸೊ ಹಂಗಾಗಿ ಹಾಕ್ಕೊಂಡು ನೀಟಾಗಿ ಒಂದು 15-20 ನಿಮಿಷ ಸಕ್ಕರೆ ಕರಗುವಂಗೆ ಬಿಟ್ಟು ತಿಂದರೆ ಇನ್ನೂ ಸಖತ್ತಿರುತ್ತೆ. ಹಂಗೆ ನಮ್ಮ ಡಿಂಪುಗೆ ನೈಟ್ ಊಟ ಮಾಡ್ಸಾತಿದ್ನಿ ನಾನು. ಸೊ ತತ್ತಿ ತಿನ್ನಿಸ್ತೀನಿ ನಾನು ಡೈಲಿ. ಒಂದಿನ ಬಿಟ್ಟು ಒಂದಿನ ತತ್ತಿ ತಿನ್ನಿಸ್ತೀನಿ, ಒಂದಿನ ಬಿಟ್ಟು ಒಂದಿನ ಕೊಡ್ತೀನಿ ನಾನು. ಈ ಲಾಗ್ ನೋಡ್ಕೊಂಡು ಬಂದ್ರಿ ಅಂತ ಕಾಣುತ್ತಾ. ಸೊ ನಿಮಗೆಲ್ಲ ಕೊನೆವರೆಗೂ ನೋಡಿರ್ತೀರಿ ಅನ್ಕೋತೀನಿ ನಾನು. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡ್ರಿ. ಒಂದು ಸಾರಿ ರೆಸಿಪಿನೂ ಟ್ರೈ ಮಾಡಿರಿ, ಭಾಳ ಚಲೋ ಐತಿ. ಪನ್ನೀರ್ ಏನು ಎಲ್ಲ ಕಡೆ ಸಿಗುತ್ತಾ ಅಂದರೆ ಈಗ ಐಸ್ ಕ್ರೀಮ್ ಅಂಗಡಿ ಅದೆಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ಪನ್ನೀರ್ ಕೇಳಿದ್ರೆ ಸಿಗುತ್ತಾ. ಹೋಮ್ ಮೇಡ್ ಪನ್ನೀರ್ನ ನಾನು ಯಾವ ಥರ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಸಪೋರ್ಟ್ ಹಿಂಗೆ ಇರಲಿ. ಲವ್ ಯು ಆಲ್.